ಅದಕ್ಕೆ ಇವತ್ತು ಕಿತ್ಕೊಂಡು ಬಂದ ಬಿಟ್ಟು ನೋಡಿ ನಾನು ಹೋಗಾಕಬೇಕಂತೇಳಿ ನನ್ನ ಗಂಡ ಮತ್ತೆ ಈಗ ಜಾತ್ರೆಗೆ ಹೊಂಟಿ ಇಲ್ಲ ಮತ್ತೆ ಇದಕ್ಕೆ ಬಿಡು ಟ್ರಿಪ್ ಅಂತ ಏನು ಹೇಳ್ತಿ? ಅಲ್ಲ ಶಾಂತಕ್ಕ, ಗದ್ಲೈತೆ ಏನ? ಮೊದ್ಲು ಊಟಕ್ಕೆ ಹೋಗಿ ಬರೋಣ. ಐ ಪ್ರೇಮಿ ಅಂದ್ರೆ ಕಂಡಿ ಇಲ್ಲವೇ ಮಠಕ್ಕೆ ಬಂದು ಊಟಕ್ಕೆ ಹೋಯ್ಕೆನೆ ಮೊದಲು ಅಜ್ಜಂಗೆ ನಮಸ್ಕಾರ ಮಾಡಿ ಬರೋಣ. ಅಷ್ಟಕ್ಕೂ ಊಟ ಇಷ್ಟೊತ್ತಿಗೆ ವಿಚಾರ ಆಕತಿ 8:00 ವಿಚಾರ ಆಕತಿ. 8:00 ಹೋಗಿ ಊಟ ಮಾಡೋಣ ತಗೋ. ಪಾಳೆ ಹಚ್ಚುನ್ಲೆ ಮತ್ತು ಕಡೆ ಹೋಗಿ ಬಿದ್ವಿ ಅಂದ್ರೆ ಏನು ಮಾಡ್ತಿ? ಪಾಳೆ ಹಚ್ಕೋಬೇಕ ಈಗ ಮೊನ್ನೆ ಪಂತಿಗೆ ಉಂಡು ಜಗ ಬಿಟ್ಟು ಬಿಡಕ್ಕೆ ಬರ್ತೈತಿ. ಏಟಕ್ಕೆ ಬರೆಯವ ಕೈಲಾಸ ಮಠಕ್ಕೆ ಹೋಗೋನು ಇಲ್ಲೇ ಹೊರಗೆ ನಿಂತ್ರೆ ಇವ್ನು ನಮಸ್ಕಾರ ಮಾಡೋಣ ಗದ್ದಿಗೆ. ಕೈಲಾಸ ಮಠಕ್ಕೆ ಹೋಗಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಊಟಕ್ಕೆ ಪಾಳೆ ಹಚ್ಚುನಂತೆ. ಅಲ್ಲ ಊಟಕ್ಕೆ ಪಾಳೆ ಹಚ್ಚುನ ಇನ್ನೇನು ಯಾವಾಗ ಊಟಕ್ಕೆ ಬಂದ್ರಾತ ಜಾತ್ರೆ ಸಾಮಾನು ನೋಡು ನಾವು ಅಡ್ಡಾಡಿ ಒಂಚೂರು ಗಾಡಿ ಆಡ್ಬೇಕು ಗಾನ ಆಡ್ಬೇಕು ತೊಟ್ಲ ಆಡಿದ್ರಿ ಬ್ರೆಡ್ ಡ್ಯಾನ್ಸ್ ಆಡಿದ್ರಿ ನಂಗೆ ರಿಮೋಟ್ ಕಾರ್ ಬೇಕು ನಂಗೆ ಎಲ್ಲ ಬೇಕು ನೋಡು ಅದು ಬೇಕಿದ್ ಬೇಕಂತ ಶಾಂತಕ್ಕ ಅವ್ರ ಅಪ್ಪನ ಕಡೆ ರೊಕ್ಕ ಇಸ್ಕೊಂಬರ್ಬೇಕಾ? ಕೈ ಬಿಟ್ಟೆ ನಾನು ಬರ್ತೇನಂತ ಆತ್ತೀಯನ ನೀನೇ ಕೊಡಿಸ್ಬೇಕು. ಆತ್ ಬಿಡಪ್ಪ ದೊಡ್ಡ ಉಪಕಾರ ಮಾಡಿ. ಗಿರ್ಜಿ ಮಕ್ಕಳಾಗಿಂದ ಅರ್ಧ ಜೀವನನ ಬರ್ಬಾರ್ಲೆ. ಹಂಗೈತೆ ಪ್ರೇಮಿ ಹಂಗೈತೆ. ಹೋಗಿ ಬಿಡು ನಡ್ರಿ ನಡ್ರಿ ಮಠಕ್ಕೆ ಹೋಗೋಣಂತ. ರೇ ಮಾತಾ ಅಕ್ಕವ್ ನೀವು ಅಲ್ಲಿ ನೋಡ್ರಲೆ ಹೆಂಗೆ ರೆಡಿ ಮಾಡ್ಯಾರ ಅಂತೇಳಿ. ಅವ್ವ ಚುಮ್ಮರ್ ಕರ್ದಂತ ತಂದೇವಲ್ಲ. ಹಾಂ ಮೊದಲು ಅದನ್ನು ನೋಡಿ ಒಂದಿಟ್ಟು ಇಲ್ಲೇ ಬಾಗಲ ಹಾಕೊಂತ ಊಟಕ್ಕೆ ಇನ್ನೇ ಯಾವತ್ತಾರ ಬರೋಣಂತ. ಮೊದಲು ಹೊರಗಿನ ಬಂದು ಭಕ್ತರು ಊಟ ಮಾಡಲಿ. ನಾವೇನು ಇಲ್ಲೇ ಊರನವ್ರು ನಡಿತೈತಿ. ಮತ್ತೆ ಯಾವಾಗ ಅಮಾಸಿ ಹುಣ್ಣಿಗೆ ಬಂದ್ರೆ ನಡಿತೈತಿ. ನಾವು ಮೊದಲು ಜಾತ್ರೆನ ಸಾಮಾನು ನೋಡ್ಬೇಕು. ಹಾಂ ಅಷ್ಟೇ. ಕೈಲಾಸ ಮಠಕ್ಕೆ ಹೋಗೋನು ಗದಿಗೆ ಹೊರಗಿಂದ ನಮಸ್ಕಾರ ಮಾಡೋನು. ಪಾಳೆ ಜಗ್ಗ ಜೋರು ಐತಿ. ಎಲ್ಲಿ ಪಾಳೆ ಕಚ್ಕೊಂಡು ನಿಂದಿರ್ತೀರಿ ಬಸ್ಸಿಗೆ ಹೊತ್ತಕತ್ ಹೋಗಕ್ಕೆ ಅದಕ್ಕೆ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಇಲ್ಲೇ ಒಂಚೂರು ಅಷ್ಟರು ತೊಗೊಂಡು ದುಂಡ್ಗೆ ಚುಮ್ಮರಿ ಕಾರ್ದಾಣಿ ಅಲ್ಲಿ ಮಿರ್ಚಿ ಕಟ್ಟಿಸ್ಕೊಂಡೇವಲ್ಲ ಮಿರ್ಚಿ ತಿಂದು ನೀರು ಕುಡ್ದು ಜಾತ್ರೆಗೆ ಹೋಗೋಣಂತ. ಏನು ನಾನು ತೊಟ್ಲ ಆಡ್ಬೇಕಾಗಿರ್ಜಿ? ಏನ ತೊಟ್ಲ ಆಡ್ತೀಯಾ? ಅಲ್ಲ ರೇಣವ್ವ ಅದೇನ ಉಸುಲು ಹಿಂಗೆ ಹಿಡ್ಕೊಂಡು ಹೊಟ್ಟೆ ರುಮ್ ಅಂತಂತೆ ಅವ್ವ. ನಿನ್ನ ಮೊದ್ಲ ವಯಸ್ಸಾಗೈತಿ ಹಿಂಗೆ ತೊಟ್ಲ ಆಡುವ ಹೊತ್ನಾಗ ಉಸಿರು ಮ್ಯಾಕ ಹೋತಂದ್ರೆ ಏನು ಮಾಡ್ತಿ? ಅವ್ರು ಬಿಡಾಡಿ ಏನಂತ ವಯಸ್ಸಾಗೈತಿ ಬಾಬಾ ನನ್ನಷ್ಟು ಗಟ್ಟಿ ನೀನು ಇಲ್ಲ ಬೆಂಡ್ಲಿ ಬಾ ನೋಡುನು ನೀ ಆಡ್ತೀಯ ನಾ ಆಡ್ತೇನೆ ಅಂತೇಳಿ. ವಲ್ಲವ ಯಾವ ಆಟ ಆಡಕ್ಕೂ 100 ರೂಪಾಯಿ ಅವ್ರ ಹೆಣಕ್ಕೆ ಇಡ್ಬೇಕು. ನಾ ಆಟ ಆಡ್ತೇನೆ ನಾನು ಆಟ ಆಡ್ತೇನೆ ನಮ್ಮ ಅಕ್ಕನೂ ಆಟ ಆಡ್ತಾಳ. ಅದೇ ಜಾತ್ರೆಗೆ ಏನಾರು ಸಾಮಾನು ತಗೊಳಕ ಮಾಡಾಕ ಬಂದಿ. ನಿಮ್ಮ ಅಕ್ಕ ಬರಕತ್ತಾಳ ಅದಕ್ಕೆ ಬಂದಿನಿ. ಅವು ಹೇಳ್ತೇನೆ ತಡಿ. ಅವು ಹೇಳ್ತಾನಂತ ಎಂತ ತಮ್ಮಲೆ ನೀನು ಅವ ನಿಂಗೆ ಏನ್ ಬೇಕೆ? ಮಕ ನೋಡ್ಕೊ ನಿಂಗೆ ಹೆಂಗೈತಿ ಅಂತೇಳಿ. ಅವನಿಗೆ ತಲೆ ಪಟ್ಟೆಗೈತಿ. ಅಲ್ಲ ನಿನಗ ಅತ್ತಿ ಕೊಡಿಸ್ಬೇಕು ನನಗೆ ನೀ ಕೊಡಿಸ್ತೀಯೇನು? ನಿನ್ನಂತೇಳಿ ರೊಕ್ಕ ಐತೇನು? ನನ್ನ ಕಡೆ ಹೆಂಗಂದೆ 100 ರೂಪಾಯಿ ಐತಿ ಬೆಳಿಬೇಕನ. ಈಗ ಬರುವತ್ನ ನೋಡಿದ್ನಲ್ಲ 10 ರೂಪಾಯಿ ಏನ್ ತಗೊಂಡ್ರು 10 ರೂಪಾಯಿ ಅಂತ ಓದಾತಿದ್ರೆ 100 ರೂಪಾಯಿ ನನಗೆ 10 ಐಟಮ್ ಕೊಡಿಸ್ತೇನೆ. ಕ್ಲಿಪ್ಪು ಏನ ಮತ್ತೇನೇನ್ ಬೇಕು ನೋಡಲ್ಲೇ ಒಟ್ಟು 10 ರೂಪಾಯಿ ಬಂದಂತ ಏನ್ ತಗೊಂಡ್ರು 10 ಐಟಮ್ ಕೊಡಿಸ್ತೇನಪ್ಪ. ಹೌದಾ? ಬ್ಯಾಡಪ್ಪ ನಮ್ಮ ಅವ್ವ ಬೈತಾಳ. ಅಲ್ಲ ನೀವು ಏನು ಮಾತಾಡಕತ್ತೀರಿ? ನಾನು ಇಲ್ಲೇ ಅದೀನಿ. ಯಾಕಂದ್ರಲ್ಲ ಗೌಡಿ ಹೇಳ್ತಾನೆ ಒಂದು ಅತಿ ನೋಡಿಲೆ ಆ ತೊಟ್ಲ ಆಡಕಂತೆ ಹೋಗ್ತೇವಲ್ಲ ಅದ್ರಾಗ ನಿಮ್ಮ ಅಕ್ಕ ನಾನು ಇದ್ರ ಬದ್ರ ಕುಂದಿರ್ತೇವಲೆ. ನೀನು ಬಾ ನಾವು 3 ಮಂದಿ ಒಂದ ತೊಟ್ಟಲ ಕುಂದಿರ್ತೇವೆ ಅಂತೇಳಿ ಹತ್ತುನು ಏನಂತೆ ಹೋಗಿ ನಿಮ್ಮ ಅವ್ವನ ಕಡೆ ಹೊಕ್ಕಬೇಡ. ನಾನು ನಮ್ಮ ಅವ್ವನ ಜೋಡಿನ ಕುಂದ್ರವ. ನೋಡಕಾವೆ ಹಂಗ್ ಮಾಡ್ತಾನಿವ. ನಾನು ನೀನು ಒಂದ ತೊಟ್ಲ ಕುಂದ್ರಂತಾವ್ಯ ನಮ್ಮವ್ವ ಅದಕ್ಕೆಲ್ಲ ಸುಮ್ಮನೆ ಇರಂಗಿಲ್ಲ. ಫಡ್ಡನ್ ಕೊಡ್ತಾಳ ಒಂದು. ಅದಕ್ಕೆ ಹೇಳಾಕತ್ತೇನೆ ಇವ ನೋಡಿ ನಾ ಭಾಡೆ ಬರುವಲ್ಲ ಲೇ ಸುಳೆ ಮಗನ ಹತ್ತು ಬರ್ಲೆ ಒಂದ ತೊಟ್ಟಲ ಹತ್ತು ನಾವು 3 ಮಂದಿ ಒಂದಿಟ್ಟು ಅಕ್ಕನ ಲವಿಗೆ ಹೆಲ್ಪ್ ಮಾಡ್ಬೇಕಪ್ಪ ನೀನು. ಲವ್ವ ತಮ್ಮಣ್ಣಿ ಹಂಗೆಲ್ಲ ಏನಿಲ್ಲ ಹೋಗ್ಲಿ ಬಿಡ. ಹಂಗೆಲ್ಲ ಏನಿಲ್ಲ ಅಂದ್ರೆ ಪರವಾಗಿಲ್ಲ. ನಂಗೆ ನೀನಂದ್ರೆ ಭಾರಿ ಇಷ್ಟ ನೋಡಕವೆ. ನಂಗೆ ಯಾರು ಇಷ್ಟ ಆಗಂಗಿಲ್ಲ. ಎಲ್ಲ ನಾಟಕ. ಮೊನ್ನೆ ಆ ಸುಜಾತನ ಜೊತೆ ಹಲ್ಕಿಸ್ಕೊಂಡು ಮಾತಾಡತ್ತಿದ್ದಿ ನಾನು ನೋಡೇನಿ. ಹೋಗ್ ಆಕಿಗೆ ಕೊಡ್ಸೋಗಿ ನಿನ್ನ 10 ರೂಪಾಯಿ ಐಟಮ್ ಅದೇ ಅವು ಹಂಗಲ್ಲದ. ಆಕಿನೇ ಬೇರೆ ಈಕಿನೇ ಬೇರೆ. ನಾವು ಆಗಾಗ ಯಾವಾಗಾರ ಒಮ್ಮೆ ಈಗ ಏನಾಗ್ತದೆ ಈಗ ಒಂದು ಹೋಟ್ಲಿಗೆ ಹೋಗ್ತೇವೆ ಅನ್ಕೋ ಎಲ್ಲಿ ಏನು ಸಿಗ್ತದೆ ಅದನ್ನು ತಿಂದಿರ್ತೀವಿ. ಆದರೆ ನಮಗೆ ಆದಂಥ ಒಂದು ಫೇವ್ರೇಟ್ ಇರ್ತದೆ ನೋಡು. ಇಂಥ ಹೋಟ್ಲಿಗೆ ಹೋದ್ರೆ ಇದನ್ನು ತಿನ್ನಲೇಬೇಕು ಇದೇ ಬೇಕು ಅನ್ನೋ ಒಂದು ಮನಸ್ಸು ಇರ್ತದಲ್ಲ ಹಂಗೆ. ಯಾವಾಗ ಅದೊಂಚೂರು ಗೋಬಿ ನೂಡಲ್ಸ್ ಏನಾರ ತಿಂದಿರ್ಬೋದು. ಆದರೆ ನಮಗಿಷ್ಟ ಆಗೋಂಥದ್ದು ಬಿರಿಯಾನಿ ಅದು ನೀನೇ ತಾವು. ಇಂಥ ನಾಟಕಕ್ಕೇನು ಕಮ್ಮಿ ಇಲ್ಲ. ಹೋಗು ನಾವಲ್ಲೇ ಮಠದ ಜಾತ್ರೆಗೆ ಬಂದು ಚಂದಾಗ ಅಜ್ಜಿಗೆ ಬೇಡ್ಕೊ ಈ ಸಲ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತೇಳಿ. ಕಾವು ಅಂತೇಳಿ ನಿಂತೆ ಅಂದ್ರೆ ಫಸ್ಟ್ ರ್ಯಾಂಕು ಇಲ್ಲ ಎಂಥದ್ದು ಇಲ್ಲ ನೋಡು. ನೋಡ್ದೆ ಸಿದ್ದೋಡಜ್ಜ ಇಂಥ ಚಿಲ್ಟೆ ಪಿಲ್ಟಿಗಳೆಲ್ಲ ನನಗೆ ಮಾತಾಡಂಗಾಗ್ಬಿಟ್ಟು ಇರಲಿ ಈ ಸಲ ಫಸ್ಟ್ ರ್ಯಾಂಕ್ನ ಪಾಸ್ ಮಾಡ್ತಪ್ಪ ತಂದೆ. ಇದೆಲ್ಲ ನಾನು ಹಿಂದೆ ಬರ್ತಿರ್ಬೇಕು. ಇದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ಅಲ್ಲ ಈಗ ಏನು ಆಗ್ಬಾರ್ದಾತಂತ. ಇನ್ನೇನಾಗ್ಬೇಕು? ಹಾಂ
ಇನ್ನು ಏನ್ರಿ ಆಗ್ಬೇಕು? ನಾನು ನಿಮ್ಮ ಕಟ್ಕೊಂಡು ಹೆಂಡ್ತಿ ಏನ? ನಾವು ನಿಮ್ಮ ಹೆಂಡ್ತಿ ಅನ್ನೋದು ಮರಿಬೇಡ್ರಿ. ನಾನು ಯಾವಕ್ಕೆ ಕದ್ದು ನಿಮ್ಮ ಜೊತೆಗೆ ಬರ್ತಾ ಇಲ್ಲ. ಇಟ್ಕೊಂಡವರು ಮಾಡಲ್ಲ ನಿಮ್ಮಂಗೆ. ಅವರು ಬಹಿರಂಗವಾಗಿ ಅಡ್ಡಾಡ ಕಲ್ತಾರೆ ಇತ್ತಿತ್ತಾಗ. ಅಲ್ಲ ನೀವು ಏನ್ರಿ ನೀವು ನಮಗೆ ಓಡೋಗಿ ಆಡ್ಕೊಂಡ್ಬಿಟ್ರಲ್ಲ. ಅಲ್ಲ ನನಗೇನು ಗೊತ್ತು ಮರೆಯ, ಅವರು ಇವತ್ತು ಬರ್ತಾರ ಇಲ್ಲಿ ಅಂತೇಳಿ ನಾನು ಏನು ಮಾಡಲಿ? ಅವರು ನಮ್ಮ ಆಫೀಸ್ನಾಗೆ 3-4 ಸಲ ಕಾಯಂ ಕಸ್ಟಮರ್ ಅವರು, ಗೊತ್ತನೋ? ನೀನು ಯಾರು ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಅವರು ರೆಗ್ಯುಲರಾಗಿ ಅವ್ರು ಮನೆ ಕಟ್ಸೋದು ಮಾರೋದು ಕೆಲಸ ಮಾಡ್ತಾರೆ ಅವರು. ಮತ್ತು ಈ ಟೈಲ್ಸ್ ಪ್ರತಿಯೊಂದೂ ನಮ್ಮ ಒಂದು ಫ್ಯಾಕ್ಟ್ರಿ ಒಳಗೆ ಕೊಂಡ್ಕೊಳ್ಳೋದು, ಪ್ರತಿಯೊಂದು ಏನು ಬೇಕಾದರೂ. ಅವರು ಇದಕ್ಕಿದ್ದಂಗೆ ನೀವೇನು ಇಲ್ಲಿ ಅಂತ ಮಾತಾಡಿಸಿ ಇವ್ರು ಯಾರು ಅಂತ ಕೇಳ್ಬಿಟ್ರೆ ನಾನು ಏನು ಹೇಳಲಿ? ನನಗೆ ಗೊತ್ತಾಗಲಿಲ್ಲ ಮರೆಯ. ಏನು ಗೊತ್ತಾಗಲ್ಲ ಏನಾಗ್ತಾಗ. ಒಟ್ನಾಗ ನಾನು ಬರಲ್ಲ ಅನ್ನೆ. ನನಗೆ ಆಕಿ ಲಕ್ಷ್ಮಿ ಫೋನ್ ಮಾಡಿ ಫೋರ್ಸ್ ಮಾಡಲಿಲ್ಲ ಅಂದ್ರೆ ನಾ ಬರ್ತಿದ್ದೇ ಇಲ್ಲ. ಆಕಿ ಬಲವಂತಕ್ಕೆ ನಾ ಬಂದಿದ್ದಾರ್ದ. ಈಗ ನಿಮ್ಮ ಪಾಡಿಗೆ ನೀವು ಹೋಗ್ರಿ. ನಾನೊಂದು ಸ್ವಲ್ಪ ಹೊತ್ತು ಕೈಲಾಸ ಮಂಟಪದಾಗ ಕುತ್ಕೊಂಡು ಬೇಜಾರು ಕಳ್ಕೊಂಡು ಹೋಗ್ತೇನೆ. ಇಲ್ಲ ಬೇಜಾರು ಮಾಡ್ಕೊಬೇಡ. ನಾ ಹೇಳ್ತೇನೆ ನೋಡು, ಈಗ ನಾ ಹಂಗೆ ಯಾರು ಬಂದ್ರು ನಾನು ತೆರಿಗೆ ಕೆಡ್ಸ್ಕೊಳ್ಳಲ್ಲ ಆಯ್ತಾ? ಬಾ ಹೋಗನ್. ಏನ ತಿಂತೀಯಾ? ಬಾ. ಬೇಕಾಗಿಲ್ಲ. ದ್ರಾಕ್ಷಿಣಿ ಹಂಗೆ ಮಾಡಬೇಡ್ಲಿ. ದ್ರಾಕ್ಷಿಣಿ ನಗ್ತಾರ ಮಂದಿ. ನೀವು ಅವ್ರು ಯಾರ ಬಂದ ತಕ್ಷಣ ಪಟ 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 ಓಡೋಗತ್ತಾಗ ನಿಂತು ತಡ್ಕೊಂಡ್ರಲ್ಲ, ಅವಾಗೂ ನಕ್ರು ಎಷ್ಟು ಮಂದಿಗೆ ಗೊತ್ತಾತಂತ ಮಾಡಿರಿ. ಯಾಕೆ ಅಂತೇಳಿ ಹಿಂಗೆ ನೋಡಿದ್ರು ಅಲ್ಲೇ ಗೊತ್ತಾಗಿರ್ತೈತಿ. ಏನೋ ಇವರಿಬ್ರಲ್ಲಿ ಈಕೆ ಯಾವಕ್ಕೆ ಏನು ತಿರಕಿಲ್ಲ, ಏನೋ ಇರ್ಬೇಕಿಕ್ಕಿ, ಅದಕ್ಕೆ ಆ ಮನುಷ್ಯ ಹಂಗೆ ಹೋಗ್ಯಾನ ಅಂತೇಳಿ ಅನ್ಕೊಂಡಿರ್ತಾರಪ್ಪ. ಯಾಕೆ ಅನ್ಕೊಂಡಿರಂಗಿಲ್ಲ? ಅವಾಗೂ ನೋವು ಅವಮಾನ ನನಗೆ ಗೊತ್ತು, ನಿಮಗಲ್ಲ. ನಿಜ ಹೇಳಬೇಕು ಅಂದ್ರೆ ಮೊದಲು ಹೆಂಗಿದ್ನಲ್ಲ ಹಾಗೆ ಇದ್ಬಿಟ್ಟಿದ್ರೆ ಇವತ್ತು ಈ ಅವಮಾನ ನಿರಾಶೆ ಯಾವುದೂ ಇರ್ತಿದ್ದಿಲ್ಲ, ಆರಾಮಾಗಿರ್ಬೋದಾಗಿತ್ತು. ಮತ್ತು ನಿಮ್ಮ ಒಂದು ಪ್ರೀತಿ ಬೇಕಂತೇಳಿ ಬಯಸ್ಕೊಂಡು ಬಂದೆಲ್ಲ ನಾನು. ನಿಮ್ಮ ಪ್ರೀತಿ ಬಿಟ್ಕೊಡಕ್ಕೆ ಆಗಲಾರ್ದ ಬಂದೆಲ್ಲ ನಾನು. ಅದೇ ನನ್ನ ತಪ್ಪಾಗಿರೋದು. ನಾ ಹೇಳ್ತೇನೆ ಕೇಳ್ರಿ, ಇನ್ಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಇಷ್ಟು ವರ್ಷನೇ ಜೀವನ ಕಳೆದೇನಿ. ಈಗ ಮುಪ್ಪಿನ ಕಾಲಕ್ಕೆ ಈಗ ನನಗೆ ನಿಮ್ಮ ಆಸರೆ ಬೇಕನ? ಬೇಡ. ನಾನು ನಿಮ್ಮ ಮಾತು ಕೇಳ್ಕೊಂಡು ಇಲ್ಲಿ ಬಂದಲ್ಲ, ಈ ಹುಬ್ಳಿಗೆ ಮನೆ ಮಾಡ್ಕೊಂಡು ಅದೇ ದೊಡ್ಡ ತಪ್ಪು ನಾನು ಮಾಡಿದ್ದು ಮೊದಲನೇ ಜೀವನದಾಗ. ಮತ್ತೆ ನಿಮ್ಮನ್ನು ನಂಬಿ ಮೋಸ ಹೊಂಟೇನಲ್ಲ, ಅದು ನಾನು ಮಾಡ್ಕೊಂಡಿದ್ದು ತಪ್ಪು. ಸುಮ್ಮನೆ ಅಲ್ಲೇ ಧಾರವಾಡದಾಗ ಹೆಂಗಿದ್ರು ಭಾಂಡೆ ತಿಕ್ಕೊಂಡು ಒಬ್ಬರು ಮನೆ ಒಳಗೆ ಜೀವನ ಮಾಡ್ತಿದ್ದೆ. ನನಗೆಂಥ ಹುಚ್ಚು ಕಲ್ಪನೆ. ನಾನು ಅಯ್ಯೋ ನನ್ನ ಗಂಡ ನನ್ನ ಮತ್ತಷ್ಟು ಪ್ರೀತಿ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನ ಗಂಡಗೆ ಮತ್ತೊಂದು ಅವಕಾಶ ಕೊಡೋನು, ನನ್ನ ಗಂಡನ ಜೊತೆ ಬೇಂದ ಬಾಳೆ ಮಾಡೋಣ ಅಂತೇಳಿ ವಿಚಾರ ಮಾಡಿಬಿಟ್ನಲ್ಲ ನಾನು. ಅದು ನಾನು ಮಾಡ್ಕೊಂಡಿದ್ದು ದೊಡ್ಡ ಅಪರಾಧ. ದ್ರಾಕ್ಷಿಣಿ ರೇಣವ ಈ ರೇಣವನ್ ಬರೇ ಇದಾತ್ ನೋಡ್ತಾಗ. ಎಲ್ಲಿ ಉಳ್ಕೊಂಡ್ಲ ಏನ? ಯಾಕಿ ಭಕ್ತಿಯಲ್ಲಿ ತಲ್ಲೀನಳಾಗಿ ಕಣ್ಣು ಮುಚ್ಕೊಂಡು ಮಂತ್ರ ಮುಗ್ಧಳಾಗಿದ್ಲ. ಅಜ್ಜದ್ ಬಂದು ರೇಣವ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತೇಳಿ ಹೇಳಮಟ ಬರೋದಲ್ಲಕ್ಕೆ. ಹೌದು, ಭಾರಿ ಬೇಡ್ಕೊಳತಿದ್ಲಪ್ಪ ಕಣ್ಣು ಮುಚ್ಚಿ. ಏನ್ ಬೇಡ್ಕೊಳಕತ್ತಿರ್ಬೋದ್ಲೇಕಿ? ಜಾತಕ ಇನ್ನೇನು ಬೇಡ್ಕೊತಾಳ? ಅದೇ ಮಗ ಸಸಿದ ಏನಾರು ಬೇಡ್ಕೊತಾಳ? ಇಲ್ಲತ್ತಂದ್ರೆ ದೇವ್ರೆ ನನ್ನ ತಲೆ ಮ್ಯಾಗ ಒಂದಿಷ್ಟು ದುದ್ದನ್ನು ಕೂದಲು ಬರ್ಲಪ್ಪ, ಎಲ್ಲರೂ ಬೋಡಿ ಬಕಟ್ಟಿ ಅಂತೇಳಿ ನಕಲಿ ಮಾಡ್ತಾರ. ಮುಂದಿನ ವರ್ಷ ಶಿವರಾತ್ರಿ ಜಾತ್ರೆ ಬರೋದ್ರೊಳಗೆ ನನ್ನ ಕೂದಲ ಮಳ ಉದ್ದ ಆಗ್ಬೇಕು. ಮಾರುದ್ದ ಜಡಿ ಹಾಕ್ಕೊಂಡು ಬರ್ತೇನೆ ನಿನ್ನ ಮಠಕ್ಕೆ. ನನಗೆ ಆಶೀರ್ವಾದ ಮಾಡಿದ್ದ ಬಿಡ್ಕೊಟ್ಟಿರ್ಬೇಕು. ಎಲ್ಲ ಹಾಡ್ಬಿಟ್ಟು ಏನ ಅನ್ನಕತ್ತಿಯಲ್ಲೇ? ರೇಣು ಬಂದು ಬಿಟ್ಟೇನ? ಏನ್ ಮಾಡ್ತೀಯವ ಈ ಸಲ ಹೊಲದಾಗ? ಮೊನ್ನೆ ಬೆಳಿನ ಚಲೋ ಬೆಳಿಲಿಲ್ಲವ, ಸಾಕಾಗೋತತ್ತಾಗ. ಅದಕ್ಕೆ ಯಾಕೆ ಏನಾಗೈತಿ ಪಯಜ್ಜ, ನನ್ನ ಹೊಲಕ್ಕೆ ಕಸು ಕೊಡು. ಹೊಲ್ದಾಗ ಏನಾರ ಹಾಕಿದ್ರೆ ಫಲವತ್ತತೆಯಿಂದ ಭಾಳ ಒಳ್ಳೆ ಇಳುವರಿ ಬರುವಂಗೆ ಮಾಡ್ಪಯಜ್ಜ. ಆಶೀರ್ವಾದ ಮಾಡಪ್ಪ ನನ್ನ ಹೊಲದಾಗ. ಈ ಸಲ ನಿನ್ನ ಆಶೀರ್ವಾದ ಯಪ್ಪ, ಈ ಸಲ ನಾ ಏನು ಹಾಕ್ತೀನಿ ಅದು ಒಳ್ಳೆ ಫಸಲು ಬರುವಂಗೆ ಆಶೀರ್ವಾದ ಮಾಡು ಅಂತ ಬೇಡ್ಕೊಂಡು ಹಂಗಾರ ತೊಗೊಂಡೆ. ಹೊಲಕ್ಕೆಲ್ಲ ಸ್ವಲ್ಪ ಚಲ್ಲೂನ್ ಅಂತೇಳಿ. ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ, ಹೌದಿಲ್ಲ? ಆಯ್ತು ತಗೊಂಡಿಲ್ಲ, ಚಲೋ ಆತ. ನಾವು ನಕಲಿ ಏನು ಮಾಡತ್ತಿದ್ವಿ ಅಂದ್ರೆ ರೇಣಿ ಕೂದಲದ್ದು ಬರ್ಲದ್ ಬೇಡ್ಕೊಳತ್ತಾಳ. ಈ ಜಾತ್ರೆಯಿಂದ ಮುಂದಿನ ಜಾತ್ರೆ ಮಠ ಅಂದ್ರೆ ಒಂದು ಮಾರದ ಜಿಳಿ ಹಾಕೊಂಬರುವಂಗ ನಕಲಿ ಮಾಡತ್ತಿದ್ದೆ. ಅದೆಲ್ಲ ನೀನು ತಿಂಡ ಬಡಿಕೆ ಹತ್ತಾತ್ ಬರ್ರಿ. ಲೇ ಗಿರ್ಜಿ, ನಿನ್ನ ಮಗ ಆಗಲಿಂದ ನನ್ನ ಮಗಳನ್ನ ಅಂಟ್ಕೊಂಡು ಅದಾನ. ನಿನ್ನ ಮಗ್ಗಿ ಹೇಳಲೆ ಊಟ ಸೀಮೆಗೆಲ್ಲದ್ದು ಕತ್ತಿನಿಂದೊಂದು ತಗ. ನಾನು ನಿನಗೊಂದು ಮಾತು ಹೇಳ ಪ್ರೇಮವ, ನಾನು 5ನೇ ಕ್ಲಾಸ್ ಇದ್ದಾಗ ಒಂದು 50 ಮಂದಿ ಲೈನ್ ಹೊಡಿತಿದ್ರು. ಈಗ ಇಷ್ಟು ಚಂದ ನೀನು ಅವಾಗ ಹೆಂಗಿದ್ದೆ ವಿಚಾರ ಮಾಡಿ ನೋಡೋಣ. ಅದೇನು ಗೊತ್ತ, ನಾವು ಒಂದು ವಯಸ್ಸು ಹಂಗೆ ಮಾಡ್ತಾವ. ಈಗೇನು ಅವ್ರನ್ನೇ ಕಟ್ಕೊಂಡ್ಬಿಟ್ನೆ ನಾನು. ಹಂಗಂತೇಳಿ ಈಗ ನನ್ನ ಮಗ ಮಾಡೋದು ಸರಿ ಅಂತ ನಾ ಹೇಳಲ್ಲ, ನಿನ್ನ ಮಗಳು ಮಾಡೋದು ಸರಿ ಅಂತ ಹೇಳಲ್ಲ. ಏನೋ ಒಂದು ಅಟ್ರಾಕ್ಷನ್ ಅಲ್ಲಿ ಕಿಸ್ಕೊಂತ ಅಡ್ಡಾಡ್ತಾವ. ಅಲ್ಲಿ ಬಿಡು, ಈಗ ತಡಿ, ಆಮೇಲೆ ತಡಿ, ದೊಡ್ಡ ಕಾಲೇಜಿಗೆ ಹೊಂಟ ಅನ್ಕೋ, ನಿನ್ನ ಮಗಳು ನಿವಾಳಿಸಿ ಚೆಲ್ಬೇಕು ಅಂತ ಹುಡುಗಿಯರು ಇರ್ತಾರ. ನಿನ್ನ ಮಗಳ ಕಡೆ ತಿರುಗಿ ನೋಡೋದಲ್ಲ, ಹತ್ತಾಗ ಲಕ್ಷ ಕೊಡ್ತಾನೆ. ಮತ್ತೆ ಬಾರಲೇ ಬಾ ಅವ ನಂದೆಲ್ಲ ಪ್ಯಾಕಿಂಗ್ ಆಗೈತಿ. ನಿನ್ನ ಪ್ಯಾಕಿಂಗ್ ಇನ್ನೂ ಬಾಕಿ ಐತಾ? ಬಡ ಮಾಡಿಡ. ನಂದೆಲ್ಲ ಅರ್ಬಿ ತುಂಬ್ಕೊಂಡು ರೆಡಿ ಆಗ್ಯಾನವ. ನಾನು ಒಂದು 8 ದಿನ ಅಂತ ಹೇಳ್ಯಾರ, ಇರುವಂಗಿರಲಿ ಅಂತ ಒಂದು 10 ಸೀರೆ ಇಟ್ಕೊಂಡೇನಿ. ಮತ್ತೇನಿಲ್ಲ. ಇಟ್ಕೊಂಡಿಲ್ಲ ಬೇಡವಾ,
ರಾತ್ರಿ ಹಾಕೊಂಡು ಮಕ್ಕಳದು. ಅದು ಅಲ್ಲದೆ ಅಲ್ಲೇ ಪಾಟೀಲ್ ಅಣ್ಣವ್ರು ಇರ್ತಾರ, ಮತ್ತೆ ಯಾರ್ಯಾರು ಇರ್ತಾರ. ಅವ್ರ ಇದ್ರಿಗೆ ಏನು ಹಾಕೊಂಡಿಲ್ಲ, ಅದು ಯಾಕೆ ಸೀರೆ ಉಟ್ಕೊಂಡು ಮಕ್ಕೊಂಡ್ರೆ ನಿದ್ದು ಬರಲ್ಲ ಅಂತತಾನ. ಅದ್ರಾಗ ಏನೈತಿ, ನಮ್ಮ ಫ್ಯಾಮಿಲಿಗೆ ನಾನೊಂದು ರೂಮ್ ಮಾಡ್ತೀನಿ, ಅವ್ರ ಫ್ಯಾಮಿಲಿಗೆ ಅವ್ರು ರೂಮ್ ಮಾಡ್ಕೊಂತಾರ. ರೂಮ್ ಹೆಂಗಿದ್ರು ಡಿವೈಡ್ ಐತಲ್ಲ ರೊಕ್ಕ, ಯಾಕೆ ತೆಗೆ ಕೆಡಿಸ್ಕೊಂತಿ, ಹಾಕು ನೈಟಿ, ಅದ್ರಾಗ ಏನೈತಿ. ಅಷ್ಟೇ, ಸುಮ್ಮನೆ ಸೀರೆ ಉಟ್ಕೊಂಡು ಯಾಕೆ ತ್ರಾಸ ತಗೊಂತಿ. ಆಯ್ತು ತಗೋ, ಹಂಗ ಮಾಡ್ತೇನೆ, ಮತ್ತೇನು ಮಾಡೋದು. ಹಾ ಬಾ, ಏನಿದು ಬಟ್ಟೆ ಪ್ಯಾಕಿಂಗ್ ಜೋರಾಗೈತಲ್ಲ. ನಂದಲ್ಲಪ್ಪ, ಇನ್ನು ನಿಮ್ಮ ಅವಂದು ನಂದು ಬ್ಯಾಗ್ ಇನ್ನು ಒಳಗೈತಿ, ಇದು ನಿಮ್ಮ ತಂಗಿದ. ಏನ ನೀನು ಬರಕತ್ತೀಯ? ಅಲ್ಲ ಮತ್ತೆ ಬರಲ್ಲ ಅಂತಂದಿ. ನೋಡವ ಹೆಂಗಂತಾನ ಅಣ್ಣ. ಸುಮ್ಮನೆ ಇರ್ಲಾ, ಆಕೆ ಏನೋ ಬರಲ್ಲ ಅಂದಕ್ಕೆ ಬರಾಕಂತ ಒಪ್ಕೊಂಡಾಳ, ಮತ್ತೆ ಇಂಥವು ಮಾತಾಡ್ತೀನಿ ನೋಡು. ಅಯ್ಯೋ ಅದ್ರಾಗ ಏನಾಯ್ತವ, ಪಾಪ ಅಶ್ವಿನಿ ಅಷ್ಟು ಚಂದ ಕರೆದ್ಲು. ಅಯ್ಯೋ ನಾನು ಬರಲ್ಲ, ನನಗೆ ಆಗಲ್ಲ ಅಂತ ನಾಟಕ ಮಾಡಿದ್ಲು. ನಾ ಅಂಥವು ಎಷ್ಟು ನೋಡೀನಿ ಅಂದ್ಲು. ಈಗ ನೋಡಿ ಇದ್ಕಿದ್ದಂಗೆ ತಯಾರಾಗತ್ತಾಳ. ಇಷ್ಟು ಮೊದಲೇ ಕರೆದಾಗ ಆಗ್ಬಿಟ್ಟಿದ್ರೆ ಎಷ್ಟೋ ಮರ್ಯಾದೆ ಉಳಿತಿತ್ತ. ಹಾಂ, ಅದನ್ನು ಬಿಟ್ಕೊಟ್ಟು ಅವಾಗ ಅಲ್ಲಂದು ಈಗ ಹೂ ಅನ್ನೋದ ಆಸೈ. ಅದಕ್ಕೆ ಬರಲ್ಲ ಅಂದೆ ನಾನು. ಇಲ್ಲೇ ಇವ ಹಿಂಗ ಅನ್ನಕತ್ತಾನ, ನಾಳೆ ಹೋದ್ಮೇಲೆ ಅಕ್ಕಿ ಹೆಂಗ ಅನ್ಬೋದು. ನೀನ್ ಏನ್ ಕಡಿಮೆ ಇಲ್ಲಪ್ಪ. ಅವ್ವ ಅಷ್ಟು ಚಂದ ಪ್ರೀತಿಯಿಂದ ಹೇಳಿದ್ಲು, ಆ ಡ್ರೆಸ್ ರೆಡಿ ಮಾಡ್ಕೊಡು ಪಾಪ, ಆಕಿ ಬರ್ತಡೇಗೆ ಹಾಕೋತಾಳ ಅಂತೇಳಿ. ನಿನಗೆ ಗೊತ್ತೈತನೋ ನನ್ನ ಬರ್ತಡೇ ಅನ್ನೋದಾರ ನೆನಪೈತಾ ಇಲ್ಲ? ಹೆಂಡತಿ ಬಂದ್ಮೇಲೆ ತಂಗಿ ಬರ್ತಡೇನೋ ಮರ್ತಿರ್ಬೇಕಪ್ಪ. ಎಲ್ಲ ನೆನಪೈತಿ. ಏನ್ ನೆನಪೈತೋ ಏನೋ. ಡ್ರೆಸ್ ರೆಡಿ ಮಾಡ್ಕೊಡು ಅಂದ್ರೆ ನಾ ಮಾಡ್ಕೊಡಲ್ಲ ಅಂದ್ಲು, ಗೊತ್ತ ನೀನ್ ಹೆಂಡತಿ. ಹೌದು, ಎದಕ್ಕೆ ಮಾಡ್ಕೊಡ್ಬೇಕು? ಬೇಕಂದ್ರೆ ಬಾಯ್ ಬಿಟ್ಟು ಕೇಳು, ಅದಕ್ಕೆಮ್ಮ ನನಗಿಂಥದ್ದು ಬೇಕು, ಇಷ್ಟ ಮಾಡಿಕೊಡ್ರಿ ಅಂತ ಕೇಳು. ಅದನ್ನು ಬಿಟ್ಕೊಟ್ಟು ಅವು ಹೇಳ್ಸಾಕತ್ತಿ ಏನು? ಅವು ಹಾಕೋತಾಳನ, ನೀ ಹಾಕೋತೀಯ? ನಾನು ಹೇಳ್ತೀನಿ, ಯಾರ ಮುಂದೆ ತಲೆ ತಗ್ಸಕ್ಕೆ ನಾನೇನು ಬಿಡಲ್ಲವ. ಏನು ನಿಂಗೆ ಬೇಕಂದ್ರೆ ಬಾಯ್ ಬಿಟ್ಟು ಕೇಳು ಆಕಿ ಮುಂದೆ. ನೋಡ್ದೇನವ, ನಾನು ಹಿಂತಿನ ಯಾರ ಮುಂದೆ ತಲೆ ತಗ್ಸಕ್ ಬಿಡಲ್ಲ ಅಂತಾನ. ಅಂದ್ರೆ ನಾವ್ ಯಾರೋ ಆಗ್ಬಿಟ್ವಿ. ನೋಡು, ವಿಚಾರ ಮಾಡು. ಅವ ಆಕಿ ಮಾತು ಕೇಳಬೇಡ ಅಂದಂಗೆ. ಈಗ ನಾಳೆ ನನ್ನ ಆಫೀಸ್ ಕೊಲಿಗೊಬ್ಬರು ಒಂದು ಸಂಬಂಧ ಹೇಳ್ಯಾರ, ಭಾಳ ಚೆನ್ನಾಗೈತಂತೆ ಸಂಬಂಧ. ನಾಳೆ ಬರೋಕ್ಕೆ ಹೇಳಲ್ಲ ಅಥವಾ ಟ್ರಿಪ್ಗೆ ಹೋಗಿ ಬಂದಮೇಲೆ ಬರೋಕ್ಕೆ ಹೇಳಲೆ? ಏನ ಕೊಲಿಗ ಯಾರು? ಮಂಜುನಾಥ್ ಬಡ್ಗೇರ್ ಅದಾರಲ್ಲಪ್ಪ, ಅವ್ರು ಹೇಳಿದರು. ಅಂದರೆ ಒಂದು ಒಳ್ಳೆ ಸಂಬಂಧ ಐತಿ, ನಿಮ್ಮ ತಂಗಿ ಪರ್ಫೆಕ್ಟ್ ಜೋಡಿ. ನೋಡಿ ನೀವೇನಾರು ಹ್ಞೂ ಅನ್ನೋದಾದರೆ ನಾನು ಅವರಿಗೆ ಹೇಳಿ ಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಬರೋದಾದರೆ ಹೇಳ್ತೀನಿ ಅಂತಂದರು. ನಾನು ಯಾವುದಕ್ಕೂ ಮನ್ಯಾಗ ಮಾತಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದ್ರಾಗ ಮಾತಾಡ್ಕೊಂಡು ಹೇಳಕ್ಕೆ ಏನೈತ್ಲ, ನಾಳೆ ಸಂಜೆಕಲ್ಲಿ ಹೋಗೋದು. ಹೆಂಗಿದ್ರು ಬೆಳಗ್ಗೆ ಬಂದು ಹೋಗ್ಬಿಡು ಅಂತ ಹೇಳು. ಹಂಗಂತೀಯ? ಬಂದು ಹೋಗಿ ಅನ್ನೋದೇನೋ ಹೇಳ್ಬೋದು. ಆದರೆ ಅವ ಅಕಸ್ಮಾತ್ ಅವ್ರು ಏನಾರು ನಿಶ್ಚಿತಾರ್ಥ ಅದು ಇದು ಅಂತ ಮಾತಾಡಕತ್ರೆ? ಅದ್ರಾಗ ಏನೈತಿ, ನಾಳೆ ಹಿಂಗೆ ಪ್ರವಾಸಕ್ಕೆ ಹೊಂಟೇವಿ, ಏನು ಅನ್ನೋದು ಒಂದು 10 ದಿನ ಬಿಟ್ಟೆ ಮಾತಾಡ್ಕೊಳ್ಳೋಣಂತೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತುಕತೆ ಬೇಡ, ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗೋದಾದ್ರೆ ನೋಡ್ಕೊಂಡು ಹೋಗ್ರಿ ಅಂತ ಹೇಳು. ಅದಕ್ಕಿಂತ ಮುಂಚೆ ಹುಡುಗ ಏನು ಕೆಲಸ ಮಾಡ್ತಾನೆ ನಂಗೆ ಗೊತ್ತಾಗಬೇಕು. ನಾ ಏನು ಕಾಂಜಿ ಪಿಂಜಿ ಯಾರಿಗೂ ಕೊಡಾಕತ್ತಿಲ್ಲ. ಹುಡುಗೇನ ಯಾವುದೋ ಜಾಬ್ನಾಗ ಅದಾನಂತೆ, ಒಳ್ಳೆ ಸ್ಯಾಲ್ರಿನೂ ಐತಿ ಅಂತಂದ್ರು. ಜಾಬ್ ಮಾಡ್ತಾನ? ಮನೆ ಕಡೆನೂ ಅನುಕೂಲವಾಗಿ ಅದಾರಂತೆ. ಏನು ಬೇಕಾಗಿಲ್ಲ, ಎಲ್ಲ ಹಣ್ಣುಗಳು ತಮಗಿಂತ ಇನ್ನೂ 10 ಪಟ್ಟು ಮೇಲಿರೋ ಸಂಬಂಧಗಳನ್ನ ಹುಡುಕ್ತಾರ. ನೀನು ಹಂಗಲ್ಲ, ಇನ್ನು ನಿನಗೆ ನಮ್ಮೆಲ್ಲರಿಗಿಂತ ಕೆಳಗಿರೋ ಸಂಬಂಧನೇ ಹುಡುಕೋದು. ಸುಮ್ಮನಿರ, ಇವರು ರಿಚ್ ಅದಾರಪ್ಪ. ಏನು ಕೆಲಸ ಮಾಡ್ತಾನೆ ಹುಡುಗ? ಅಪ್ಪ ಅದು ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ. ಈಗ ಸದ್ಯಕ್ಕೆ ಅವ್ರದ್ದು ಫ್ಯಾಮಿಲಿಯಿಂದನೂ ಚಲೋನೇ ಅದಾರಪ್ಪ. ಒಬ್ಬಳೇ ತಂಗಿದ್ಲಂತೆ, ಮದುವೆ ಮಾಡಿ ಕೊಟ್ಟಾರ. ಆರಾಮಾಗಿ ಒಂದು ದೊಡ್ಡ ಮನೆ ಐತಿ, ಹತ್ತತ್ರ 1-1.5 ಕೋಟಿ ರೂಪಾಯಿ ಮನೆ ಐತಿ. 1-2 ಕೋಟಿ ರೂಪಾಯಿ ಮನಿನೇ ಐತಿ ದೊಡ್ಡದು. ಅದು ಅಕ್ಷಯ ಪಾರ್ಕ್ನಾಗ ಅಂತಂದ್ರೆ, ಅಕ್ಷಯ ಕಾಲೋನಿ ಅಂದ್ರೆ ಚಲೋ ಅಲ್ಲ. ಮತ್ತು ಅನುಕೂಲವಾಗಿ ಅದಾರ. ಒಂದು ಕಾರ್ ಐತಿ, ಬೈಕ್ ಐತಿ, ಹುಡುಗಿಗೆ ಒಳ್ಳೆ ಸ್ಯಾಲ್ರಿ ಐತಿ, ಅಪ್ಪ ಅಮ್ಮಗೆ ಒಬ್ಬನೇ ಮಗ, ಎಲ್ಲ ಅನುಕೂಲವಾಗೈತಪ್ಪ. ಇಲ್ಲ ಇಲ್ಲ ಇಲ್ಲ, ನಾನು ಆ ಹುಡುಗನ ಮದುವೆ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಯಾಕೆ ಮಾಡ್ಕೊಳಂಗಿಲ್ಲ? ನಾನು ಹೊಳ್ಳ ಬಳ ಅದ ವಿಚಾರ ಹೇಳ್ಕೊಂತ ಕುಂದ್ರಂಗಿಲ್ಲ. ನನಗೆ ಇಷ್ಟ ಇಲ್ಲ. ನನಗೆ ದೊಡ್ಡ ರಿಚ್ 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 ಅಂದ್ರೆ ರಿಚ್ ಮನಿಗೆ ಸೇರ್ಬೇಕು ನಾನು ಅಷ್ಟೇ. ನಿನಗೆ ದುಡ್ಡಿನ ಹುಚ್ಚು ಹಿಡ್ದತ್ತೆ ನಿನಗೆ. ಐ ಡೋಂಟ್ ನೋ, ವಾಟ್ ಎವರ್ ನಾನು ಏನು ಅನ್ಕೊಂತೇನೋ ಅದೇ ಆಗ್ಬೇಕು. ಆಗಲಿ. ಈಗ ಮೊದಲು ಈಗ ನಾಳೆ ಅಕಸ್ಮಾತ್ ಏನಾದರೂ ಬಂದು ನೋಡ್ತಾರೆ ಅನ್ನೋದಾದರೆ ನೋಡ್ಕೊಂಡು ಹೋಗ್ಲಿ ಮಗಳೇ. ಇಲ್ಲಪ್ಪ, ಅವ್ರು ಯಾರು ಬರೋ ಅವಶ್ಯಕತೆ ಇಲ್ಲ ನನಗೆ. ನಾನು ಪಡೋವಂಥ ಒಳ್ಳೆ ರಿಚ್ ಅಂದರೆ ರಿಚ್ ಕುಟುಂಬದ ಯಾವುದಾದ್ರೂ ಹುಡುಗ ಬರೋದಿದ್ರೆ ಹೇಳ್ರಿ, ನಾನು ಒಪ್ಕೊತೀನಿ. ಆದರೆ ನಾಳೆ ಬರೋದೇನಾದರೂ ಹಿಂದ್ಕೊಂದ್ಸಲ ಬಂದಿತ್ತಲ್ಲ ಅದೇ ಥರ ಫ್ಯಾಮಿಲಿ ಆಗಿದ್ರೆ ನಾನು ಹೊರಗೆ ರೆಡಿಯಾಗಿ ಬರೋದೇ ಇಲ್ಲ. ಭಾಳ ರಿಚ್ ಫ್ಯಾಮಿಲಿ ಹುಡುಗ ಆದರೆ ಕೇಳ್ತಾನ, ಏನು ಓದಿ, ಏನು ಕೆಲಸ ಮಾಡ್ತಾಯಿದ್ದಿ, ಏನು ನಿನ್ನ ಹಾಬೀಸು ಅಂತೇಳಿ ಏನು ಉತ್ತರ ಕೊಡ್ತಿ? ಇಲ್ಲ ನನಗೆ ಹಾಬೀಸ್ ಇಲ್ಲ, ಹಾಗೆ ಅರ್ಧಂಬರ್ಧ ಓದಿ ಆರಾಮ್ ಮನ್ಯಾಗದೀನಿ, ನನಗೆ ನಂದೇ ಆದಂಥ ಗುರಿ ಯಾವುದು ಇಲ್ಲ ಅಂತ ಹೇಳ್ತೀಯ? ಅಲ್ಲ, ನಾನು ಶ್ರೀಧರ್ ಪಾಟೀಲ್ ಅವ್ರ ಮಗಳು ಅನ್ನೋದೇ ಸಾಕು ಅಷ್ಟೇ. ನೋಡಮ್ಮ, ನನ್ನ ಹೆಸರಿಂದ ನಿನ್ನ ಗುರುತಿಸೋದು ದೊಡ್ಡ ವಿಷಯ ಅಲ್ಲ. ನಿನಗೆ ನಿಂದೇ ಆದಂಥ ಐಡೆಂಟಿಟಿ ಬೆಳೆಸ್ಕೊ. ಅಪ್ಪ, ಈಗ ಅಶ್ವಿನಿ ಆಕಿನೇನು ಅಶ್ವಿನಿ ಅಂದ್ರೆ ಗೊತ್ತಾಗ್ಬಿಡ್ತೇನೆ. ಪಾಟೀಲ್ ಶ್ರೀಕಾಂತ್ ಪಾಟೀಲ್ ಅವ್ರ ಮಗಳು ಅಶ್ವಿನಿ ಅಂದ್ರೇನೆ ಗೊತ್ತಾಗೋದು. ಮಗಳು ಅಷ್ಟೇ ಬಿಡಪ್ಪ, ಮಗನೂ ಅಷ್ಟೇ. ಬರೀ ಅರವಿಂದ್ ಅಂದ್ರೆ ಗೊತ್ತಾಗ್ಬಿಡ್ತೇನೆ. ಶ್ರೀಕಾಂತ್ ಪಾಟೀಲ್ ಅವ್ರ ಮಗ ಅಂದ್ರೆ ಮಾತ್ರನೇ ಅರವಿಂದ್ ಅಂತ ಗೊತ್ತಾಗೋದು. ಎಲ್ಲ ಪ್ರತಿಯೊಂದಕ್ಕೂ ಅಷ್ಟೇ. ಅವ್ರ ಸೊಸಿ ಪಾರ್ವತಿ
ಮೂರ್ ಮಕ್ಕಳು ಹಡ್ದಾಳಲ್ಲ, ಆಕಿಗೆ ಯಾವ ಐಡೆಂಟಿಟಿ ಐತಿ? ಯಾವ ಐಡೆಂಟಿಟಿನೂ ಇಲ್ಲ. ಶ್ರೀಕಾಂತ್ ಪಾಟೀಲ್ ಅವರು ಹೆಂಡತಿ ಪಾರ್ವತಿ ಅವರು, ಅಮ್ಮ ಪಾರ್ವತಿ ಅಮ್ಮ ಅದಾರಲ್ಲ ಅಶ್ವಿನಿ ಅವ್ರ ತಾಯಿ, ಅವ್ರಿಗೆ ಯಾವ ಐಡೆಂಟಿಟಿ ಐತಿ? ಯಾವುದೂ ಇಲ್ಲ. ಶ್ರೀಕಾಂತ್ ಪಾಟೀಲ್ ಅವ್ರ ಹೆಂಡತಿ, ಮಗ, ಮಗಳು, ಸೊಸಿ, ಮೊಮ್ಮಕ್ಕಳು ಅಂದ್ರೆ ಮಾತ್ರ ಐಡೆಂಟಿಟಿ ಇರೋದು. ಸಾಕು ನನಗೆ ಶ್ರೀಧರ್ ಪಾಟೀಲ್ ಅವ್ರ ಮಗಳು ಅಂದ್ರೆ ಸಾಕು, ಅಷ್ಟೇ. ಅಪ್ಪ ಈಕಿ ಎಲ್ಲೋ ಅದಾಳ. ಅಶ್ವಿನಿ ತಂದೆ ಆದಂಥ ಒಂದು ಕೆಲಸ ಮಾಡ್ತಾ ಇದ್ದಾಳ, ತಂದೆ ಆದಂಥ ಒಂದು ಅಂಗಡಿ ಹೆಸರು ಇಟ್ಕೊಂಡಾಳ, ಆಕೆ ತಂದೆ ಆದಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾಳ, ಅದನ್ನು ಹಂತ ಹಂತವಾಗಿ ಬೆಳೆಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳ. ಅದಕ್ಕೆ ಈಗ ಅರ್ಥ ಆಗವಲ್ತು. ಮುಂದೊಂದಿನ ನೋಡ್ತಿರ್ಬೇಕಾರೆ ನೀ ಫ್ಯಾಷನ್ ಡಿಸೈನರ್ ಅಶ್ವಿನಿ ಪಾಟೀಲ್ ಅಂತೇಳಿ ಶ್ರೀಕಾಂತ್ ಪಾಟೀಲ್ ಅಂತ ಆಕೆ ಹೆಸರು ಮಾಡ್ಕೊಳ್ಳಿಲ್ಲ ಅಂದ್ರೆ, ಸಾರಿ ಶ್ರೀಕಾಂತ್ ಬರಂಗಿಲ್ಲಲ್ಲ, ಮದುವೆ ಆಗೈತಲ್ಲ, ಫ್ಯಾಷನ್ ಡಿಸೈನರ್ ಅಶ್ವಿನಿ ಪ್ರೀತಮ್ ಪಾಟೀಲ್ ಅಂತ ಆಕೆ ಹೆಸರು ಆಕೆ ಮಾಡ್ಕೊತಾಳ. ಆಯ್ತಪ್ಪ, ಸೀಮೆಗಿಲ್ಲದ ನೀನು ಹೆಂಡ್ತಿನೇ ಗ್ರೇಟ್, ನಾವಲ್ಲ. ನೀ ತೋರಿಸಿರೋ ಸಂಬಂಧ ನನಗೆ ಬೇಕಾಗಿಲ್ಲ. ಏನಾರ ಮಾಡ್ಕೊ.